ಹಾಯ್, ನಾನು ಕೃಷ್ಣ. ವೆಲ್ಕಮ್ ಟು ದ ಕೆ ಸಿ ವರ್ಸ್. ಸೊ ತುಂಬ ದಿನ ಆದಮೇಲೆ ಮಾಡ್ತಿರುವಂತಹ ವಿಡಿಯೋ ಇದು. ಸೊ ಈ ಒಂದು ವಿಡಿಯೋದಲ್ಲಿ ನನಗೆ ಒಂದು ಯೂನಿವರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ಲೋಕಿ ವರ್ಸ್ ಆಗಿರ್ಬೋದು ಅಥವಾ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಸೊ ಅದೇ ರೀತಿಯ ಯೂನಿವರ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಇವಾಗ ಹೆಚ್ಚು ಹುಟ್ಟಿಕೊಳ್ತಾ ಇದೆ. ಸೊ ಕನ್ನಡದಲ್ಲಿ, ಹಿಂದಿಯಲ್ಲಿ, ತಮಿಳಲ್ಲಿ, ಎಲ್ಲ ಲ್ಯಾಂಗ್ವೇಜಸಲ್ಲಿ ಕೂಡ. ಸೊ ಹಿಂದಿಯಲ್ಲಿ ನಂಗೆ ಗೊತ್ತಿರುವ ಹಾಗೆ, ಅಂದರೆ ಬಾಲಿವುಡಲ್ಲಿ ನಂಗೆ ಗೊತ್ತಿರುವ ಹಾಗೆ 3 ಯೂನಿವರ್ಸ್ಗಳು ನಂಗೆ ಗೊತ್ತಿರುವ ಹಾಗೆ ಮಿನಿಮಮ್ ಇದೆ ಆಯಿತಾ. ಒಂದು ಪಠಾನ್ ಮತ್ತು ಟೈಗರ್, ಆ ಒಂದು ಯೂನಿವರ್ಸು. ಇನ್ನೊಂದು ಬ್ರಹ್ಮಾಸ್ತ್ರ. ಸೊ ಅದು ಬ್ರಹ್ಮಾಸ್ತ್ರ ಯೂನಿವರ್ಸ್ ನಂಗೆ ಗೊತ್ತಿಲ್ಲ, ಅಂದರೆ ಕಂಟಿನ್ಯೂಸ್ ಮೂವೀಸ್ ಬರ್ತದೆ. ಸೊ ನೆಕ್ಸ್ಟ್ ಇರುವಂತಹದ್ದು ಇದಕ್ಕೆ ನಾನು ಹೆಸರು ಏನು ಇಡಬೇಕು ಅಥವಾ ಹೆಸರು ಆಲ್ರೆಡಿ ಇದೆಯಾ ಅಂತಲೂ ಗೊತ್ತಿಲ್ಲ, ಬಟ್ ಮಾತಾಡ್ತೇನೆ. ಓಕೆ, ಸೊ ಈ ಒಂದು ಮೂವಿ, ಅಂದರೆ ಈ ಒಂದು ಯೂನಿವರ್ಸಲ್ಲಿ ಯಾವುದೆಲ್ಲ ಮೂವೀಸ್ ಬರ್ತದೆ ಅಂತ ಹೇಳಿದರೆ, ಸ್ತ್ರೀ 1, ಸ್ತ್ರೀ 2, ಭೇಡಿಯಾ ಮತ್ತು ಮುಂಜಿಯಾ. ಓಕೆ, ಸೊ ಇವಾಗ ಸದ್ಯಕ್ಕೆ ಹೇಳಿದಾಗಿರುವಂಥ ಮೂವಿ ಅದು ಮುಂಜಿಯಾ ಅಲ್ವಾ, ಸ್ಪೆಲ್ ಮಾಡಬಹುದು. ಸೊ ಇದಿಷ್ಟು ಮೂವೀಸ್ಗಳು ಬರುತ್ತೆ. ಆ್ಯಕ್ಚುಲಿ ನಂಗೆ ಐಡಿಯಾ ಕೂಡ ಇರಲಿಲ್ಲ ಆಯಿತಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೈಕ್ ನಾನು ಭೇಡಿಯಾ ಮೂವಿ ನೋಡಿದೆ. ವರುಣ್ ಧವನ್ ಮೇನ್ ಲೀಡಲ್ಲಿ ಮಾಡಿರುವಂಥ ಮೂವಿ ಭೇಡಿಯಾ. ಸಿಂಪಲ್, ನೀವು ನೋಡಲಿಲ್ಲ ಅಂತ ಹೇಳಿ ನೋಡಿ, ಚೆನ್ನಾಗಿದೆ. ಅಂದರೆ ಯೂನಿವರ್ಸ್ ಅಂತ ಹೇಳುವಾಗ ಖಂಡಿತ ನೋಡಲೇಬೇಕು ಅಂತ ಹೇಳುವಂಥದ್ದು ನಾನು ಮೂವಿ. ಸೊ ಭೇಡಿಯಾ ಮೂವಿ ಅಂತ ಹೇಳಿದರೆ ಒಂದು ನಾರ್ಮಲ್ ಪರ್ಸನ್ ಇರ್ತಾನೆ ನನ್ನ ಹಾಗೆ. ಸೊ ಅವನಿಗೆ ಒಂದು ತೋಳ ಅಥವಾ ವೂಲ್ಫ್ ಕಚ್ಚಿ ಅವನು ಆ ಥರ ತೋಳ ಅಥವಾ ವೂಲ್ಫ್ ಏನೊಂದು ಆಗ್ತಾನೆ. ಸೊ ಅದು ಜಸ್ಟ್ ಒಂದು ಲೈನ್ ಹೇಳಿರುವಂಥದ್ದು, ಆ್ಯಕ್ಚುಲಿ ದೊಡ್ಡದಿದೆ. ಸೊ ಅದು ಭೇಡಿಯಾ ಮೂವಿ. ಓಕೆ, ಸೊ ಭೇಡಿಯಾ ಮೂವಿ ಆದಮೇಲೆ ಅಂದರೆ ಫಸ್ಟ್ ರಿಲೀಸ್ ಆಗೋದು ಸ್ತ್ರೀ 1 ಅಂತ ಹೇಳುವಂಥದ್ದು. ಸ್ತ್ರೀ 1 ಮೂವಿ ಬಗ್ಗೆ ಮಾತಾಡೋದಾದರೆ, ಒಂದು ಊರಿನಲ್ಲಿ ಒಂದು ಸ್ತ್ರೀ ಅಂದರೆ ಹೆಣ್ಣಿನ ಆತ್ಮ ಹುಡುಗರನ್ನೆಲ್ಲ ಕಿಡ್ನ್ಯಾಪ್ ಮಾಡುವಂಥದ್ದು. ಓಕೆ, ಸೊ ಅಂತಹದ್ದು. ಸ್ತ್ರೀ 2 ಅಲ್ಲಿ ಹುಡುಗನ ಆತ್ಮ, ಅಂದರೆ ಒಬ್ಬ ದೊಡ್ಡ ಕುತ್ತಿಗೆ ಕಟ್ಟಾದ ಒಬ್ಬ ಇರ್ತಾನೆ. ಸೊ ಅವನು ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡುವಂಥದ್ದು ಸ್ತ್ರೀ 2 ಅಲ್ಲಿ. ಸೊ ಸಿಂಪಲ್ ಅಂತ ಅನಿಸ್ಬಹುದು, ಬಟ್ ಮೂವಿ ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ. ಓಕೆ, ಆ್ಯಂಡ್ ಆ ಯೂನಿವರ್ಸಿಗೆ ಕನೆಕ್ಟ್ ಆಗ್ತದಲ್ಲ, ಅದಂತೂ ಪೀಕ್ ಲೆವೆಲಿಗೆ ಬರ್ತದೆ ಆಯಿತಾ. ಆ್ಯಕ್ಚುಲಿ ನಾನು ನೋಡಿರುವಂಥದ್ದು, ಅದು ಆಲ್ರೆಡಿ ಹೇಳಿದ ಹಾಗೆ, ಭೇಡಿಯಾ ನಾನು ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಫಸ್ಟ್ ಟೈಮ್ ಹೇಳಿದ್ರೆ ಮೇ ಲಾಕ್ಡೌನ್ ಆದ ಮೇಲೆ ನೋಡಿರುವಂಥದ್ದು ಭೇಡಿಯಾ ಆದಮೇಲೆ ನಾನು ಮೊನ್ನೆ ಅಂದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ನೋಡಿರುವಂಥದ್ದು ಸ್ತ್ರೀ 1, ಅಂದರೆ ರೂಮಲ್ಲಿ ಮನೆಯಲ್ಲೇ ನೋಡಿರುವಂಥದ್ದು ಆಯಿತಾ. ಸೊ ಸ್ತ್ರೀ 2 ಇವಾಗಷ್ಟೇ ರಿಲೀಸ್ ಆಗಿದೆ, ನಿಮ್ಮ ಎಲ್ಲ ಥಿಯೇಟರ್ಗಳಲ್ಲಿದೆ. ಸೊ ನಾನು ಬೆಂಗಳೂರಲ್ಲಿ ಐಮ್ಯಾಕ್ಸ್ ಥಿಯೇಟ್ರಲ್ಲಿ ನೋಡಿ ಬಂದೆ. ಸೊ ನಿಜವಾಗ್ಲೂ ಅಂದರೆ ಥಿಯೇಟರ್ ಬಗ್ಗೆ ಮಾತಿಲ್ಲ, ಸೂಪರ್ ಇದೆ. ನೆಕ್ಸ್ಟ್ ಲೈನ್. ಓಕೆ, ಸೊ ಅದೆಲ್ಲ ವಿಷಯ. ಮೂವಿ ಯಾವ ರೀತಿ ಇದೆ ಅಂತ, ಸ್ತ್ರೀ 1, ಸ್ತ್ರೀ 2. ಸೊ ಸ್ತ್ರೀ 1 ಅದೇ ಅಂದರೆ ಸ್ವಲ್ಪ ಒಂಥರ ಅಂದರೆ ಮೂವಿ ಚೆನ್ನಾಗಿದೆ, ಮೂವಿ ಸಖತ್ತಾಗಿದೆ. ಅಂದರೆ ಒಂಥರ ಹಾರರ್ ಅಂತ ಜಾಸ್ತಿ ಏನು ಅನಿಸೋದಿಲ್ಲ. ಓಕೆ, ಅಂದರೆ ಥಿಯೇಟ್ರಲ್ಲಿ ಕೆಲವೊಬ್ಬರೆಲ್ಲ ಬ್ಯಾ ಅಂತ ಮಾಡಿಸಿದ್ರು ಅಷ್ಟೇ. ಸೊ ಬಿಟ್ಟರೆ ಅಂದರೆ ದೊಡ್ಡ ಹಾರರ್ ಅಂತ, ಸೈಕ್ ಹಾರರ್ ಅಂತ ಅಲ್ಲ ಆಯಿತಾ ನನಗೆ. ಅಂದರೆ ದೆವ್ವಭೂತ ಹೆದರಿಕಾಗ್ತದೆ ಆ ಥರ ಏನೂ ಇರಲಿಲ್ಲ ಥಿಯೇಟ್ರಲ್ಲಿ. ಬಟ್ ಸ್ತ್ರೀ 1 ಅಥವಾ ಸ್ತ್ರೀ 2 ಸಿಮಿಲರ್ ವಿಷಯಗಳು ಅಂತ ಹೇಳ್ಬೋದು. ಅಂದರೆ ಹೇಗೆ ಹೇಳೋದು, ಅದೇ ಕಿಡ್ನ್ಯಾಪ್ ಆಗುವಂಥ ಒಂಥರ ಕಾಮಿಡಿ ಇದೆ, ಒಂಥರ ಸ್ವಲ್ಪ 18+ ವಿಷಯಗಳನ್ನು ಮಾತಾಡುವಂಥ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಅದು ನನಗೆ ಆ್ಯಕ್ಚುಲಿ ಬೇಡದಿತ್ತು, ಎಂತಕ್ಕೆ ಬೇಕಿತ್ತು ಅಂತ ಅನಿಸ್ತಿತ್ತು. ಈ ನಾರ್ತ್ನವ್ರಿಗೆ ಅದೇ ಅಭ್ಯಾಸ ಆಗಿ ಹೋಗಿದೆ ಆಯಿತಾ. ಸುಮ್ಮನೆ ಹೀಗೆ ಅಟ್ರಾಸಿ ಬಾಯಿ ಬಂದೆಲ್ಲ ತೋರಿಸುವಂಥದ್ದು. ಸೊ ಅದನ್ನು ಬಿಟ್ಟರೆ ಮೂವಿ ಅಂತೂ ಚೆನ್ನಾಗಿದೆ. ಸ್ತ್ರೀ 1 ನೋಡಿ ಫಸ್ಟಿಗೆ, ಅದಾದಮೇಲೆ ಭೇಡಿಯಾ ನೋಡಿ, ಅಥವಾ ಭೇಡಿಯಾ ನೋಡಿ ಆದಮೇಲೆ ಸ್ತ್ರೀ 1 ನೋಡಿದ್ದು ದೊಡ್ಡ ವಿಷಯನಲ್ಲ. ಸಣ್ಣ ಲಾಸ್ಟ್ ಪೋಸ್ಟ್ ಕ್ರೆಡಿಟ್ಸ್ ಇನ್ನೊಂದು ಬರ್ತದೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಲಿಂಕ್ ಆಗಿರುವಂಥದ್ದು ಅಂತ. ಸೊ ಥಿಯೇಟ್ರಲ್ಲಿ ಸ್ತ್ರೀ 2 ನೋಡುವಾಗ ಅಂತೂ ವಾವ್, ಅದರಲ್ಲಿ ಕೆಲವೊಂದು ಅದೇ ಯೂನಿವರ್ಸ್ ಜಾಯಿಂಟ್ ಆಗ್ತದಲ್ವ. ಸೊ ಅಂತಹ ಸೀನ್ಸ್ಗಳೆಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಥಿಯೇಟ್ರಲ್ಲಿ ಮೂವಿ ನೋಡಿದೆ, ಜಾಲಿ ಇತ್ತು, ಅಥವಾ ಒಂಥರ ನಗಡುದು ಜಾಸ್ತಿ ಇತ್ತು, ಅಂದರೆ ಒಂಥರ ಚೆನ್ನಾಗಿತ್ತು. ಓಕೆ, ಸೊ ಆದಷ್ಟು ಫ್ರೆಂಡ್ಸ್ ಒಟ್ಟಿಗೆ ಅಥವಾ ಒಬ್ಬನೇ ಆ ಥರ ನೋಡಿ ಚೆನ್ನಾಗಿರುತ್ತೆ, ಅಂದರೆ ನಗಡಿಕೊಂಡು ಆ ಥರ. ಥಿಯೇಟ್ರಲ್ಲಂತೂ ಫನ್ನಿ ಫುಲ್, ಎಲ್ಲ ಬಿದು ನಗಡ್ತಿದ್ರು ಆ ಥರ ಇತ್ತು. ಮತ್ತು ಕೆಲವೊಂದು ಗರ್ಲ್ಸ್ ಎಲ್ಲ ಬೇ ಅಂತ ಮಾಡ್ತಿದ್ರು ಅಷ್ಟೇ. ಸೊ ಇಗ್ನೋರ್. ಸೊ ಇದಿಷ್ಟು. ಸೊ ಮೂವಿ ಆಯಿತು, ಮನೆಗೆ ಬಂದೆ. ಅಂದರೆ ಬೆಂಗಳೂರಿಂದ ಸುಳ್ಯಕ್ಕೆ ಬಂದೆ. ಸುಳ್ಯದಲ್ಲಿ ಎಂತ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ, ಮೂವಿ ನೋಡು ಅಂಥೇಳಿ ಮುಂಜಿಯಾ ನೋಡಿದೆ. ಮುಂಜಿಯಾ ಐ ಥಿಂಕ್ ಸ್ಪೆಲ್ ಮಾಡ್ತಿರೋದು ಸರಿ ಅಂದ್ಕೊಳ್ತಿದ್ದೀನಿ. ಸೊ ಮೂವಿ ಸುಮ್ಮನೆ ನೋಡಿದೆ ಯಾಕಂದರೆ ಮೂವೀಸ್ ನಿಜವಾಗ್ಲೂ ಚೆನ್ನಾಗಿದೆ. ಒಬ್ಬ ಬ್ರಾಹ್ಮಣ ಹುಡುಗ ಒಂದು ತಲೆ ಬೋಳಿಸಿರುವಾಗ ಅವನ ಒಂದು ಕೊಲೆ ಆಗ್ತದೆ. ಸೊ ಅವನು ಬ್ರಹ್ಮ ರಾಕ್ಷಸನಾಗ್ತಾನೆ ಅಂತ. ಸೊ ಟ್ರೇಲರ್ ನೋಡಿರ್ಬೋದು, ಹಿಂದಿಯಲ್ಲಿ ಬಂದಿರುವಂಥ ಅವನ ಬೆಸ್ಟ್ ಟ್ರೇಲರ್ ಅಥವಾ ಮೂವಿ ಅಂತ ಆ ಥರ. ಅಂದರೆ ಬೆಸ್ಟ್ ಮೂವಿ ಅಂತಲ್ಲ, ಬಟ್ ಸ್ಟಿಲ್ ಗುಡ್ ಮೂವಿ ಆ ಥರ ಆಯಿತಾ. ಸೊ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ಸ್ಟ್ರಾಂಗ್
ಫುಲ್ ಸ್ಟ್ರಾಂಗ್ ಅಂತ ಹೇಳೋಂಥ ಇಲ್ಲ, ಬಟ್ ಚೆನ್ನಾಗಿದೆ ಆ ಥರ. ಸೊ ಇದಿಷ್ಟು ಮೂವಿ ಆಯಿತು. ಮೂವಿ ಕ್ಲೈಮ್ಯಾಕ್ಸ್ ಆಯಿತು. ಕ್ಲೈಮ್ಯಾಕ್ಸ್ ಆಗೋ ಲಾಸ್ಟ್ ಒಂದು ಪೋರ್ಷನ್ ತೋರಿಸಿದ್ರೆ ಆಯಿತಾ, ಲಿಟ್ರಲಿ ನಾನು ಮೊನ್ನೆ ಸ್ತ್ರೀ ನೋಡಿದ್ದು, ಸ್ತ್ರೀ ಮತ್ತು ಭೇಡಿಯ ಒಂದೇ ಯೂನಿವರ್ಸ್ ಅಂತ ಗೊತ್ತಾಯಿತು. ಇಲ್ಲಿ ನೋಡಿದರೆ ಮುಂಜಿಯ ಕೂಡ ಇದೇ ಯೂನಿವರ್ಸ್ ಇದು ಅಂತ ನನಗೆ ಐಡಿಯಾ ಕೂಡ ಇರಲಿಲ್ಲ ಆಯಿತಾ. ನೋಡಿ ವಾವ್, ಮೈಂಡ್ ಬ್ಲೋನ್, ಸೂಪರ್. ಅಂದರೆ ಒಂದೇ ಡೈರೆಕ್ಟರ್ ಅಲ್ಲ, ಇದು ಯಾರೋ ಅಣ್ಣ ತಮ್ಮನ ಅಥವಾ ಫ್ರೆಂಡ್ಸ್ ಏನೋ ಇರಬೇಕು ಅಥವಾ ಏನೋ ಒಂದು ಬೇರೆ ಡೈರೆಕ್ಟ್ರೇ ಮಾಡಿದ್ರು ಅಂಥದ್ದು ಮುಂಜಿಯ. ಬಟ್ ಯಾವ ರೀತಿ ಲಿಂಕ್ ಕೊಟ್ಟಿದ್ದಾರ, ನೆಕ್ಸ್ಟ್ ಲೆವೆಲ್ ಲಿಂಕ್ ಆಯಿತಾ ಅದು. ಸೊ ನಂಗಂತ ಅದಂತೂ ಖುಷಿ ಆಯಿತು ಆ್ಯಂಡ್ ಮೈಂಡ್ ಇಸ್ ಬ್ಲೋನ್ ಅಷ್ಟೇ. ಸೊ ಖಂಡಿತ ನೋಡಬೇಕು ಅಂತ ಹೇಳಿದರೆ, ಅಂದರೆ ಇವಾಗ ಅಷ್ಟೊಂದು ಒಳ್ಳೆ ಕಂಟೆಂಟ್ ಮೂವೀಸ್ಗಳೆಲ್ಲ ಬರ್ತಾಯಿಲ್ಲ. ಸೊ ಅಂಥ ಟೈಮಲ್ಲಿ ಇದೆಲ್ಲ ಒಂದು ಒಳ್ಳೆ ರೀತಿಯ ಮೂವೀಸ್ಗಳು ಅಂತ ಹೇಳ್ಬೋದು. ಸೊ ಖಂಡಿತ ನೋಡಿ ಅಂತ ಹೇಳ್ತಾ, ಇದೊಂದು ಸಣ್ಣ ಸಜೆಷನ್ಸ್. ಅಂದರೆ ಹಿಂದಿ ಮೂವೀಸ್ಗಳನ್ನು ಸಜೆಸ್ಟ್ ಮಾಡೋದು ಲಿಟ್ರಲಿ ಕಮ್ಮಿ, ಯಾಕಂತೇಳಿದರೆ ಹಿಂದಿ ಮೂವೀಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಮೇ ಬಿ ಲಾಸ್ಟ್ ಟೈಮ್ ನಾನು ನೋಡಿದರೆ ಮೂವೀಸು ಚಂದ ಬಂದು ಅಂತ ಹೇಳಿದರೆ ಬ್ರಹ್ಮಾಸ್ತ್ರ ಆಗಿರ್ಬೋದು, ಮತ್ತು ಯಾವುದು ನನಗೆ ಆ್ಯಕ್ಚುಲಿ ನೆನಪಾಗ್ತಿಲ್ಲ, ಪಠಾನ್ ಆಗಿರ್ಬೋದು, ಆ ಥರ ಕೆಲವೊಂದು ಮೂವೀಸ್ಗಳೆಲ್ಲ ಅಷ್ಟೇ. ಸೊ ಮತ್ತೆಲ್ಲ ಕೆಲವೊಂದು ಮೂವೀಸ್ ಎಲ್ಲ ಡಬ್ಬಾ ಥರ ಇರ್ತದೆ ಆಯಿತಾ, ದೊಡ್ಡವರ ಮೂವೀಸ್ಗಳೇ. ಸೊ ಅದಕ್ಕಿಂತಲ್ಲ ಈ ಥರ ಒಳ್ಳೊಳ್ಳೆ ಮೂವೀಸ್ಗಳು ಬಂದರೆ ಖಂಡಿತ ಸಜೆಸ್ಟ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಮೇ ಬಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿದೆ ಅಂದ್ಕೊಳ್ತೀನಿ. ಮುಂಜಿಯಾದಲ್ಲಿದೆ, ಸ್ತ್ರೀ 1 ಕೂಡ ಅದರಲ್ಲಿದೆ, ಭೇಡಿಯಾ ಅಮೆಝಾನ್ ಪ್ರೈಮಾ ಡಿಸ್ನಿ ಪ್ಲಸ್ಸಾಗಿ ಗೊತ್ತಿಲ್ಲ, ಚೆಕ್ ಮಾಡಿ. ಇಲ್ಲಾಂತಾದರೆ ಟೆಲಿಗ್ರಾಮಲ್ಲೂ ಸಿಗ್ತದೆ. ಓಕೆ, ಸೊ ನಿಮ್ಮ ಇಷ್ಟ, ಇಂಥ ಬೇಕಾದರೂ ಮಾಡಿ. ಅಂದರೆ ಕನ್ನಡ ಮೂವೀಸ್ಗಳನ್ನು ಒರಿಜಿನಲ್ OTTಯಲ್ಲೇ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಅಂದರೆ ಮತ್ತೆ ಹೇಳ್ತೀನಿ, ಇದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ಬೋದು. ಸೊ ಇದಿಷ್ಟು ನನ್ನ ಒಂದು ಯೂನಿವರ್ಸ್ ಬಗ್ಗೆ. ಸೊ ನಿಮಗೆ ಏನು ಅನಿಸ್ತು ನೋಡಿದ್ದೀರಾ ಮೂವಿ, ನಿಮಗೆ ಹೇಗೆ ಅನಿಸ್ತು? ಸ್ತ್ರೀ 1 ಆಗಿರ್ಬೋದು, 2 ಆಗಿರ್ಬೋದು, ಆ್ಯಂಡ್ ಆ ಥರ. ಸೊ ಸಖತ್ತಾಗಿದೆ. ಓಕೆ, ಅಂದರೆ ಲಿಟ್ರಲಿ. ಸೊ ನೋಡಿ ಅಂತ ಹೇಳ್ತಾ ಸಜೆಸ್ಟ್ ಮಾಡ್ತಾ ಸಿಗೋಣ ಮುಂದಿನ ಒಂದು ಮೂವಿ ರಿವ್ಯೂಸ್ ಅಥವಾ ಮೂವಿ ಕಂಟೆಂಟ್ ಏನೋ ಒಂದರಲ್ಲಿ. ಅಲ್ಲಿ ತನಕ ಬಾಯ್. KC ವರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಿನಿಮಾಸ್ಗಳಿಗಾಗಿ. KC ಶೋ ಇದು ವ್ಲಾಗ್ಸ್ಗಳಿಗಾಗಿ, ಆ್ಯಂಡ್ KC ಟೆಕ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಸೊ ಸಿಗೋಣ ಮುಂದಿನದಲ್ಲಿ. ಬಾಯ್.